ನಮಸ್ಕಾರ ಸ್ನೇಹಿತರೆ. ನರದೃಷ್ಟಿ ಅನ್ನೋದು ಎಲ್ಲರಿಗೂ ಕೂಡ ತಗುಲುತ್ತದೆ. ಆದರೆ ದೊಡ್ಡವರಿಗೆ ಹೋಲಿಸಿದರೆ ಪುಟ್ಟ ಮಕ್ಕಳಿಗೆ ದೃಷ್ಟಿಯಾಗೋದು ಜಾಸ್ತಿ. ಅದರಲ್ಲೂ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ನರದೃಷ್ಟಿಯಿಂದ ಹೆಚ್ಚು ಕಷ್ಟ ಪಡುತ್ತಾರೆ. ನರದೃಷ್ಟಿ ತುಂಬಾ ಭಯಂಕರವಾದುದು. ಒಂದು ದೊಡ್ಡ ಕುಟುಂಬಕ್ಕೇನಾದರೂ ನರದೃಷ್ಟಿ ತಗುಲಿದರೆ ಆ ಇಡೀ ಕುಟುಂಬವೇ ಸರ್ವನಾಶವಾಗುತ್ತದೆ. ಹಿಂದಿನ ಕಾಲದಲ್ಲಾದರೆ ಹೊರಗಿಂದ ಮನೆಗೆ ಯಾರಾದರೂ ಬಂದರೆ ಮನೆಯಲ್ಲಿರುವಂತ ಹಿರಿಯರು ಅವರಿಗೆ ದೃಷ್ಟಿ ತೆಗೆದು ಮನೆಯೊಳಗೆ ಅವರನ್ನು ಕರೆದುಕೊಳ್ಳುತ್ತಿದ್ದರು. ಅಥವಾ ಮನೆಯವರು ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ಅವರ ಜೇಬಿನಲ್ಲಿ ಮೆಣಸಿನಕಾಯಿ, ಉಪ್ಪು, ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ಇಟ್ಟು ಕಳಿಸುತ್ತಿದ್ದರು. ಮಕ್ಕಳಿಗೆ ಊಟ ತಿನಿಸಿದ ಮೇಲೆ ದೃಷ್ಟಿ ತೆಗೆಯುತ್ತಿದ್ದರು. ಮಕ್ಕಳು ಎದ್ದ ತಕ್ಷಣ, ಆಕಳಿಸುವಾಗ ಹೀಗೆ ಆಗಾಗ ದೃಷ್ಟಿ ತೆಗೆಯುತ್ತಲೇ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಯಾರೋ ಒಬ್ಬರೋ ಇಬ್ಬರೋ ಮಾತ್ರ ಫಾಲೋ ಮಾಡ್ತಿದಾರಷ್ಟೇ. ಹಿರಿಯವರು ಕೂಡ ಈಗ ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾ ಇದ್ದಾರೆ. ಇನ್ನು ಕಿರಿಯವರಿಗೆ ಇದೆಲ್ಲ ಗೊತ್ತೇ ಇಲ್ಲ ಬಿಡಿ. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ನರದೃಷ್ಟಿಯನ್ನು ಮೈ ಮೇಲೆ ಹೊತ್ತುಕೊಂಡಿರುತ್ತಾರೆ. ಯಾರ ಕಣ್ಣಾದರೂ ಒಂದು ವೇಳೆ ಕುಟುಂಬದ ಮೇಲೆ ಬಿತ್ತು ಅಂದರೆ ಆ ಇಡೀ ಕುಟುಂಬವೆಲ್ಲ ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಆಸ್ತಿ ವಿವಾದಗಳು, ಗಂಡ ಹೆಂಡತಿ ಮಧ್ಯೆ ಕಲಹಗಳು, ಹೀಗೆ ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳಿಗೆ ನರದೃಷ್ಟಿ ಹೆಚ್ಚಾಗಿರುತ್ತದೆ. ಹಾಗಾಗಿ ಎಲ್ಲರೂ ನರದೃಷ್ಟಿಯವರನ್ನು ನೋಯಿಸದಿರಲು ಹೆಚ್ಚು ಜಾಗೃತೆಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಸುಖ ಸುಮ್ಮನೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ದೃಷ್ಟಿ ಯಾವ ರೀತಿ ತೆಗೆದುಕೊಳ್ಳಬೇಕು, ಹಾಗೆ ದೃಷ್ಟಿಯ ಬಗ್ಗೆ ಇರುವಂತಹ ಕೆಲವು ಅನುಮಾನಗಳನ್ನು ಕೂಡ ಈ ವಿಡಿಯೋದಲ್ಲಿ ಬಗೆಹರಿಸುತ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾವು ಜೀವನದಲ್ಲಿ ಬೆಳೀತಾ ಇದ್ದೀವಿ ಅಂದ್ರೆ ಕೆಲವರು ನಮ್ಮ ಏಳಿಗೆಯನ್ನು ಸಹಿಸಲಾಗದೆ ಮನಸ್ಸಲ್ಲಿ ಹೊಟ್ಟೆ ಉರಿ, ಅಸೂಯೆ ಪಡ್ತಾರೆ. ಅಂತವರ ಕಾರಣದಿಂದ ನಮಗೆ ನರದೃಷ್ಟಿ ತಗುಲುತ್ತದೆ. ನರದೃಷ್ಟಿ ಆಗಿದೆ ಎಂದು ಕಂಡುಹಿಡಿಯುವ ಸುಲಭ ಉಪಾಯ ಏನಂದ್ರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನರದೃಷ್ಟಿ ಆಗಿದೆ ಅಂದರೆ ಅವರಿಗೆ ಆಗಾಗ ತಲೆನೋವು ಬರುತ್ತಿರುತ್ತದೆ. ಎಷ್ಟು ಮಾತ್ರೆ ತಿಂದರೂ ಕೂಡ ತಲೆನೋವು ಕಡಿಮೆಯಾಗಲ್ಲ. ಹಾಗೆ ಮೈಯಲ್ಲಿ ಏನೋ ಒಂದು ತರ ಇರೋದು, ವಾಂತಿ ಭೇದಿಯಾಗೋದು, ಯಾವಾಗಲೂ ಸುಸ್ತಾಗಿರೋದು, ಶಕ್ತಿ ಕಳೆದುಕೊಂಡಂತೆ ಫೀಲ್ ಆಗ್ತಾರೆ. ಸಾಮಾನ್ಯವಾಗಿ ಹುಷಾರಿಲ್ಲ ಅಂದಾಗ ಈ ಎಲ್ಲಾ ಸಮಸ್ಯೆಗಳು ಕೂಡ ಬರುತ್ತೆ. ನಾವು ಮದ್ದು ತೆಗೆದುಕೊಂಡರೆ ಒಂದೆರಡು ದಿನದಲ್ಲಿ ಸರಿ ಹೋಗುತ್ತೆ. ಆದರೆ ನರದೃಷ್ಟಿ ತಗುಲಿದವರಿಗೆ ಪ್ರತಿದಿನ ಇದೇ ರೀತಿ ಇರುತ್ತೆ. ಎಷ್ಟು ಮದ್ದು ಮಾತ್ರೆ ತೆಗೆದುಕೊಂಡರೂ ಕೂಡ ಪ್ರಾಬ್ಲಮ್ ಮಾತ್ರ ಹೋಗಲ್ಲ. ಅಂತ ಸಮಯದಲ್ಲಿ ಅವರಿಗೆ ನರದೃಷ್ಟಿ ಆಗಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಮುಖ್ಯವಾಗಿ ಪುಟ್ಟ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೆ ಹೆಚ್ಚಾಗಿ ನರದೃಷ್ಟಿ ತಗುಲುತ್ತದೆ. ಮಕ್ಕಳಿಗೆ ನರದೃಷ್ಟಿ ಆಗಿದ್ದರೆ ಹೊಟ್ಟೆ ನೋವು ಬರೋದು, ಆಗಾಗ ಜ್ವರ ಬರೋದು, ಆರೋಗ್ಯ ಕೆಡೋದು, ಯಾವಾಗಲೂ ಕಿರಿಕಿರಿ ಮಾಡೋದು, ಅಳೋದು ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ, ಅದರಲ್ಲಿ ಮುಖ್ಯವಾಗಿ ಗಂಡು ಮಕ್ಕಳಿರುವಂತ ಪ್ರತಿ ತಾಯಂದ್ರು ಕೂಡ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅವರಿಗೆ ದೃಷ್ಟಿ ತೆಗೀಲೇಬೇಕು. ನಾನಿಲ್ಲಿ ಗಂಡು ಮಗು ಅಂತ ಪ್ರತಿ ಸಲ ಹೇಳ್ತಿರೋದಕ್ಕೆ ತಪ್ಪು ತಿಳ್ಕೋಬೇಡಿ. ಹೆಣ್ಣು ಮಕ್ಕಳಿಗೂ ಕೂಡ ದೃಷ್ಟಿಯಾಗುತ್ತೆ. ಆದ್ರೆ ಗಂಡು ಮಕ್ಕಳಿಗೆ ಹೆಚ್ಚಾಗಿ ದೃಷ್ಟಿ ಬೀಳುತ್ತೆ. ಹಾಗೆ ಅವರಿಗೆ ಆ ದೃಷ್ಟಿ ತೆಗೆದುಕೊಳ್ಳುವಂತ ಶಕ್ತಿ ಅಷ್ಟೊಂದು ಇರಲ್ಲ. ಹಾಗಾಗಿ ಒತ್ತಿ ಒತ್ತಿ ಗಂಡು ಮಕ್ಕಳು ಅಂತ ಹೇಳ್ತಾ ಇದ್ದೀನಷ್ಟೇ. ಹೆಣ್ಣು ಮಕ್ಕಳಿಗೂ ಕೂಡ ತಪ್ಪದೆ ದೃಷ್ಟಿ ತೆಗೀರಿ. ಇನ್ನು ದೃಷ್ಟಿ ತೆಗೆಯೋಕೆ ಸುಲಭ ವಿಧಾನ ಏನಂದ್ರೆ, ನಿಮ್ಮ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪು, ಒಂದು ಒಣಮೆಣಸಿನಕಾಯಿ ತಗೊಂಡು ನಿಮ್ಮ ಮಗುವನ್ನು ಮುಂದೆ ನಿಲ್ಲಿಸಿಕೊಂಡು ಹಾದಿ ಕಣ್ಣು ಬೀದಿ ಕಣ್ಣು, ನಾಯಿ ಕಣ್ಣು ನರಿ ಕಣ್ಣು, ಅಕ್ಕಪಕ್ಕದವರ ಕಣ್ಣು, ಮನೆಯವರ ಕಣ್ಣು, ಯಾರ ಕಣ್ಣು ನನ್ನ ಮಗುವಿನ ಮೇಲೆ ಬೀಳಬಾರದು ಎಂದು ಹೇಳಿ 3 ಸಲ ನಿಮ್ಮ ಮಗುವಿನ ಸುತ್ತಲೂ ಕೈಯನ್ನು ಸುತ್ತಿ ದೃಷ್ಟಿ ತೆಗೆಯಿರಿ. ದೃಷ್ಟಿ ತೆಗೆದ ಉಪ್ಪನ್ನು ಯಾರು ತುಳಿಯದಿರುವಂತ ಜಾಗದಲ್ಲಿ ಎಸೆಯಿರಿ.
ಇನ್ನು ಮನೆ ಚೆನ್ನಾಗಿದೆ ಅಂದ್ರೆ, ಕ್ಲೀನ್ ಆಗಿದೆ ಅಂದ್ರೆ, ದೊಡ್ಡದಾಗಿದೆ ಅಂದ್ರೆ, ಸ್ವಂತ ಮನೆ ಇದೆ ಅಂದ್ರೆ ದೃಷ್ಟಿ ಬೀಳೋದು ಕಾಮನ್. ಅಕ್ಕಪಕ್ಕದ ಮನೆಯವರ ಕಣ್ಣು ಅಥವಾ ಬಂಧುಗಳು, ಸ್ನೇಹಿತರ ಕಣ್ಣು ನಿಮ್ಮ ಮನೆ ಮೇಲೆ ಬಿದ್ದರೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಶುರುವಾಗುತ್ತದೆ. ನೀವು ಅದುವರೆಗೂ ಸಂಪಾದಿಸಿದಂತ ಹಣವೆಲ್ಲವೂ ಖಾಲಿಯಾಗುತ್ತದೆ. ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತದೆ. ನರದೃಷ್ಟಿಯನ್ನು ಪೂರ್ತಿಯಾಗಿ ನಿವಾರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಅದನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಮ್ಮ ಕುಟುಂಬದಲ್ಲಿ ಸಂತೋಷ ಚಿಗುರಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂತ ನರದೃಷ್ಟಿ ಮೊದಲು ಹೋಗಬೇಕು. ನಮ್ಮ ಮನೆಯಲ್ಲಿರುವಂತ ದರಿದ್ರ ಯಾವಾಗ ಹೊರಟು ಹೋಗುತ್ತದೋ ಆಗಲೇ ನಮ್ಮ ಮನೆಗೆ ಹಣ ಬರೋಕೆ ಶುರುವಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಅವರವರ ಮನೆ ಮುಂದೆ ತಪ್ಪದೇ ಒಂದು ಕುಂಬಳಕಾಯಿ ಕಟ್ಟಿಕೊಳ್ಳಬೇಕು. ಮನೆ ಮುಂದೆ ಕುಂಬಳಕಾಯಿ ಕಟ್ಟಿದರೆ ಕಾಲಭೈರವ ನಮ್ಮ ಮನೆಗೆ ರಕ್ಷಣೆಯಾಗಿರ್ತಾರೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ ಮನೆಯೊಳಗೆ ಬರುವುದಕ್ಕೂ ಮುಂಚೆ ಅವರಿಗೆ ಮನೆ ಮುಂದೆ ಕಟ್ಟಿರುವಂತ ಕುಂಬಳಕಾಯಿ ಕಾಣಿಸಬೇಕು. ಆ ರೀತಿ ಕಾಣಿಸಿದ್ರೆ ಅವರ ನೋಟ ಕುಂಬಳಕಾಯಿ ಮೇಲೆ ಬಿದ್ದು ಅವರಿಂದ ನಮಗೆ ಆಗಬೇಕಾದಂತ ನರದೃಷ್ಟಿ ಹೊರಟು ಹೋಗುತ್ತೆ. ಕುಂಬಳಕಾಯಿ ಬೇಗನೆ ಕೆಟ್ಟು ಹೋದ್ರೆ ನಿಮ್ಮ ಮನೆಗೆ ಅಷ್ಟೊಂದು ದೃಷ್ಟಿ ತಗುಲಿದೆ ಅಂತ ಅರ್ಥ. ಅದೆಲ್ಲವೂ ಕುಂಬಳಕಾಯಿ ತೆಗೆದುಕೊಂಡು ಅದು ಕೆಟ್ಟು ಹೋಗಿದೆ ಎಂಬುದು ನೀವು ಗಮನಿಸಬೇಕು. ಕುಂಬಳಕಾಯಿ ಕೆಟ್ಟು ಹೋಯಿತು ಅಂದರೆ ಅದನ್ನು ಒಂದು ದಿನ ಕೂಡ ಮನೆ ಮುಂದೆ ಹಾಗೆ ಇಟ್ಟುಕೊಳ್ಳಬಾರದು. ಇನ್ನು ತುಂಬಾ ಜನರ ಮನೆಯಲ್ಲಿ ಯಾವುದೋ ಒಂದು ಕಾರಣದಿಂದ ವಾಸ್ತು ಸಮಸ್ಯೆ ಇರಬಹುದು, ಅಥವಾ ಮುಟ್ಟೋ ಮೈಲಿಗೆ ಇರಬಹುದು, ಇನ್ನೇನಾದ್ರೂ ಕಾರಣದಿಂದ ದುಷ್ಟ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತವೆ. ನಮ್ಮ ಮನೆಯಲ್ಲಿ ದೈವಶಕ್ತಿ ಇಲ್ಲದಿದ್ದರೆ ಖಂಡಿತ ಅಲ್ಲಿ ದುಷ್ಟ ಶಕ್ತಿಗಳು ಕಾಲಿಡುತ್ತವೆ. ಯಾರಿಗಾದರೂ ಸಡನ್ ಆಗಿ ಮಧ್ಯರಾತ್ರಿ ಸುಮಾರು 12ರಿಂದ 3 ಗಂಟೆ ಒಳಗೆ ಎಚ್ಚರವಾಗೋದು, ನಿಮ್ಮ ಮನೆಯವರಲ್ಲದೆ ಯಾರೋ ಬೇರೆಯವರು ಮನೆಯಲ್ಲಿರುವಂತೆ ಅನಿಸೋದು, ಎದೆಯಲ್ಲಿ ಏನೋ ಒಂದು ರೀತಿಯಾದ ಭಯ ಕಾಡೋದು, ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೆಲವು ಶಬ್ದಗಳು ಕೇಳಿಸೋದು, ನೀವು 2-3 ಸಲ ಲೈಟ್ ಸ್ವಿಚ್ ಆನ್ ಆಫ್ ಮಾಡಿದ ಮೇಲೆ ಲೈಟ್ ಆನ್ ಆಗೋದು, ಸಡನ್ ಆಗಿ ಕರೆಂಟ್ ಹೋಗೋದು, ಸಡನ್ ಆಗಿ ಜೋರಾಗಿ ಗಾಳಿ ಬೀಸೋದು, ಡೋರ್ಗಳು, ವಿಂಡೋಗಳು, ಕಬೋರ್ಡ್ಗಳು ತೆಗೆದುಕೊಳ್ಳೋದು ಅಥವಾ ತಾನಾಗಿ ಮುಚ್ಚಿಕೊಳ್ಳೋದು, ಕಿಚನ್ ಅಲ್ಲಿ ಪಾತ್ರೆಗಳು ಬೀಳೋದು, ಇದ್ದಕ್ಕಿದ್ದಂತೆ ಕೆಟ್ಟ ವಾಸನೆ ಬರೋದು, ಮಕ್ಕಳು ಬೆಚ್ಚಿ ಬಿದ್ದು ಏಳೋದು, ಸಡನ್ ಆಗಿ ಯಾರೋ ಹೊಡೆದಂತೆ ಮಕ್ಕಳು ಅಳೋದು, ಅವರು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಜಾಗ ತೋರಿಸಿ ಅಲ್ಲೇ ದೆವ್ವ ಇದೆ ಅಂತ ಹೇಳೋದು. ಈ ತರ ಏನಾದ್ರೂ ನಿಮ್ಮ ಮನೆಯಲ್ಲಾದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಪರಿಹಾರವಾಗಿ ನೀವು ಮನೆಯಲ್ಲಿ ಎಲ್ಲೂ ಕೂಡ ಜೇಡರ ಬಲೆ ಇರದಂತೆ ನೋಡ್ಕೊಳ್ಬೇಕು. ಇಲ್ಲದಿದ್ದರೆ ಮನೆಯಲ್ಲಿ ದಟ್ಟ ದರಿದ್ರ ಶುರುವಾಗುತ್ತೆ. ಹೊಸ ಮನೆಗೆ ಹೋಗೋವಾಗ ನಾವು ಹಾಲು ಉಕ್ಕಿಸಿ ಹೋಗ್ತೀವಿ, ಅಂದ್ರೆ ಮನೆಯಲ್ಲಿ ಹಾಲು ಉಕ್ಕೋದು ಶುಭ. ಆದ್ರೆ ಯಾವಾಗ್ಲೂ ಹಾಲು ಉಕ್ಕಿ ಕೆಳಗೆ ಚೆಲ್ಲೋದು, ಹಾಲಿನ ಪಾತ್ರೆ ಸೀದು ಹೋಗೋದು, ಅಥವಾ ಕೈಯಲ್ಲಿ ಹಿಡಿದುಕೊಂಡಿರುವಂತ ಹಾಲು ಅಕಸ್ಮಾತ್ ಆಗಿ ಜಾರಿ ಕೆಳಗೆ ಬಿದ್ದು ಚೆಲ್ಲೋಗೋದು, ಹಾಲು ಆಗಾಗ ಹೊಡೆದೋಗೋದು, ಈ ರೀತಿ ಆದ್ರೂ ಕೂಡ ದುಷ್ಟಶಕ್ತಿ ಮನೆಯಲ್ಲಿ ಇದೆ ಅಂತ ಅರ್ಥ. ಮುಖ್ಯವಾಗಿ ನಿಮ್ಮ ಮನೆ ಕಡೆ ನೋಡ್ಕೊಂಡು ಮಧ್ಯರಾತ್ರಿ ನಾಯಿ ಅಳೋದು, ಅಥವಾ ನಿಮ್ಮ ಮನೆಯಲ್ಲೇ ಇರುವಂತ ನಾಯಿ ಮಧ್ಯರಾತ್ರಿನೋ ಮಠಮಧ್ಯಾಹ್ನನೋ ಅಳ್ತಾ ಇದ್ರೆ ನಿಮ್ಮ ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸುವಂತ ಅವಕಾಶ ಹೆಚ್ಚಾಗಿದೆ ಅಂತ ಅರ್ಥ. ಅಥವಾ ದುಷ್ಟಶಕ್ತಿಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಅವಕಾಶಕ್ಕಾಗಿ ಎದುರು ನೋಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾಯಿ ಅಳು ಕೇಳಿಸ್ಕೊಂಡ್ರೆ ಆ ಕೂಡಲೇ ನೀವು ಓಂ ನಮಃ ಶಿವಾಯ, ಓಂ ಕಾಲಭೈರವಾಯ ಅನ್ನೋ ಮಂತ್ರಗಳನ್ನ ಸಾಧ್ಯವಾದಷ್ಟು ಸಲ ಜಪ ಮಾಡಬೇಕು. ಯಾರಿಗಾದ್ರೂ ನರದೃಷ್ಟಿ ಆಗಿದೆ ಅಂದ್ರೆ ಕೂಡಲೇ ಆ ವ್ಯಕ್ತಿಗೆ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗೆಯೋಕೆ ನಿಂಬೆ ಹಣ್ಣಾಗಲಿ, ತೆಂಗಿನಕಾಯಿ ಆಗಲಿ, ಕುಂಬಳಕಾಯಿ ಆಗಲಿ, ಪೊರಕೆಯಾಗಲಿ ಅಥವಾ ಕಲ್ಲುಪ್ಪು ಮತ್ತು ಒಣಮೆಣಸಿನಕಾಯಿ ಆಗಲಿ ಬಳಸಬೇಕು. ದೃಷ್ಟಿ ಅನ್ನೋದು ಕೇವಲ ನಮ್ಮ ಮೇಲೆ ಮಾತ್ರ ಅಲ್ಲದೆ ನಾವು ಮಾಡೋ ವ್ಯಾಪಾರದ ಮೇಲೆ, ನಮ್ಮ ಹೊಲದ ಮೇಲೆ, ನಮ್ಮ ಮನೆ ಮೇಲೂ ಕೂಡ ಬೀಳುತ್ತೆ. ಹಾಗಾಗಿ ದೃಷ್ಟಿ ಇದೆಯೋ ಇಲ್ವೋ ಪಕ್ಕಕ್ಕಿಟ್ರೆ ಪ್ರತಿಯೊಬ್ಬರೂ ಕೂಡ ಮನೆ ಬಾಗಿಲಿಗೆ ದೃಷ್ಟಿ ಗಣಪತಿ,
ಅಥವಾ ವಾಸ್ತು ಹನುಮಂತ ಅಥವಾ ಯಾವುದಾದ್ರೂ ದೃಷ್ಟಿ ಯಂತ್ರವನ್ನ ತಪ್ಪದೆ ಕಟ್ಕೊಳ್ಳಿ. ನಿಮ್ಮ ಕೈಗೋ ಕಾಲಿಗೋ ಕಪ್ಪು ದಾರಾನ ಕಟ್ಕೊಳ್ಳಿ. ಮಕ್ಕಳಿಗೆ ಸೊಂಟಕ್ಕೂ ಕೂಡ ಒಂದು ಕಪ್ಪು ದಾರಾನ ಕಟ್ಟಿರಿ. ಇನ್ನು ತುಂಬಾ ಜನರ ಜಾತಕದಲ್ಲಿ ಯಾವಾಗ್ಲೂ ದುರದೃಷ್ಟ ಹಿಂಬಾಲಿಸುತ್ತದೆ. ಅಂತವರು ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪನ್ನು ನೋಡಬೇಕು. ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪು ನೋಡಿದ್ರೆ ಜಾತಕದಲ್ಲಿರುವಂತ ದುರದೃಷ್ಟ ಹೋಗಿ ಅದೃಷ್ಟ ಬರುತ್ತೆ. ಒಂದು ವೇಳೆ ಅನಗತ್ಯ ಖರ್ಚುಗಳು ಬರ್ತಾ ಇದ್ರೆ ಚಿಕ್ಕ ಪೇಪರ್ನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಸುತ್ತಿ ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ. ಆಗ ಖರ್ಚುಗಳು ಕಡಿಮೆಯಾಗಿ ಆರ್ಥಿಕವಾಗಿ ಲಾಭ ಇರುತ್ತೆ. ಆರ್ಥಿಕ ಸಮಸ್ಯೆಗಳು ಹೊರಟು ಹೋಗುತ್ತೆ. ನಿಮಗೆ ನರದೃಷ್ಟಿ ಆಗಬಾರದು ಅಂದ್ರೆ ವಾರದಲ್ಲಿ ಒಂದು ಸಲನಾದ್ರೂ ನೀವು ಸ್ನಾನ ಮಾಡೋ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ಸ್ನಾನ ಮಾಡಬೇಕು. ನಾವು ಒಂದೊಂದು ಸಲ ದಾರಿಲಿ ಹೋಗುವಾಗ ದೃಷ್ಟಿ ತೆಗೆದು ಬಿಸಾಡಿರುವಂತ ಕಲ್ಲುಪ್ಪು, ಮೆಣಸಿನಕಾಯಿ, ನಿಂಬೆಹಣ್ಣು, ಬೂದುಗುಂಬಳಕಾಯಿ ಅಥವಾ ತೆಂಗಿನಕಾಯಿ ನೋಡ್ತಾ ಇರ್ತೀವಿ. ಅದನ್ನ ತುಳಿದ್ರೆ ಸಮಸ್ಯೆಗಳು ಬರುತ್ತೆ ಅಂತ ಪಂಡಿತರು ಹೇಳ್ತಾರೆ. ನಾವು ದೊಡ್ಡವರಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ತೀವಿ. ಆದ್ರೆ ಪುಟ್ಟ ಮಕ್ಕಳು ಬೇಕಂತಾನೆ ತುಳಿಬೇಡ ಅಂದ್ರೆ ಅದನ್ನೇ ತುಳಿಯೋದು, ಮುಟ್ಟಬೇಡ ಅಂದ್ರೆ ಅದನ್ನೇ ಮುಟ್ಟೋದು ಮಾಡ್ತಾರೆ. ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಒಂದು ವೇಳೆ ಮಗು ಅದನ್ನ ಮುಟ್ಟಿದ್ರೆ ಮಗುವನ್ನ ಮನೆಗೆ ಕರೆತಂದ ತಕ್ಷಣ ಅವರಿಗೆ ಸ್ವಲ್ಪ ಉಪ್ಪು ಹಾಕಿರುವಂತ ನೀರಿಂದ ಸ್ನಾನ ಮಾಡಿಸ್ಬೇಕು. ಅದರ ನಂತರ ಸ್ವಲ್ಪ ಕಲ್ಲುಪ್ಪು, ಒಣಮೆಣಸಿನಕಾಯಿಂದ ಮಗುಗೆ ದೃಷ್ಟಿ ತೆಗೆದು ಅದನ್ನ ಹೊರಗಡೆ ಬಿಸಾಡಬೇಕು. ನಾವು ನಮ್ಮ ಮಗುವಿಗಾಗಲಿ ಅಥವಾ ಮನೆ, ವ್ಯಾಪಾರ ಎಲ್ಲಾದ್ರೂ ದೃಷ್ಟಿ ತೆಗೆದ್ರೆ ಅದನ್ನ ಬೇರೆಯವರು ತುಳಿಯುವಂತ ಕಡೆ ಹಾಕಬೇಕು ಅಂತೇನಿಲ್ಲ. ದೃಷ್ಟಿ ತೆಗೆದ್ರೆ ದೃಷ್ಟಿ ಹೊರಟೋಗುತ್ತೆ. ಆದ್ರೆ ಕೆಟ್ಟ ಮನಸ್ಥಿತಿ ಇರುವಂತ ಜನರು ಅವರ ದೃಷ್ಟಿ ಬೇರೆಯವರಿಗೆ ಹೋಗಲಿ ಅನ್ನೋ ಕೆಟ್ಟ ಭಾವನೆಯಿಂದ ಜನ ತುಳಿಯುವಂತ ಕಡೆ ಅದನ್ನ ಎಸೀತಾರೆ. ಆ ಪದಾರ್ಥಗಳಲ್ಲಿ ದುಷ್ಟ ಶಕ್ತಿಗಳು ಸೇರ್ಕೊಳ್ಳೋದ್ರಿಂದ ನಾವದನ್ನ ತುಳಿದ್ರೆ ನಮಗೆ ಸಮಸ್ಯೆಗಳು ಶುರುವಾಗುತ್ತೆ. ಹಾಗಾಗಿ ನಮಗೆ ಸರಿ ಹೋಗಬೇಕು ಅಥವಾ ಒಳ್ಳೇದಾಗಬೇಕು ಅಂದುಕೊಳ್ಳೋದು ತಪ್ಪಲ್ಲ. ಆದ್ರೆ ಬೇರೆಯವರಿಗೆ ಕೆಟ್ಟದಾಗಬೇಕು, ಅವರು ಹಾಳಾಗಬೇಕು ಅಂದುಕೊಳ್ಳೋದು ತುಂಬಾ ತಪ್ಪು. ಹಾಗಾಗಿ ನೀವು ದೃಷ್ಟಿ ತೆಗೆದರೆ ಜನರು ತುಳಿಯದಿರುವಂತ ಕಡೆ ಬಿಸಾಡಿ ಅಥವಾ ನೀರಿನಲ್ಲಿ ಹಾಕಿಬಿಡಿ. ಇದರಿಂದ ನಿಮ್ಮ ಸಮಸ್ಯೆ ಹೋಗುತ್ತೆ, ಬೇರೆಯವರಿಗೆ ನಿಮ್ಮ ಸಮಸ್ಯೆ ಬರಲ್ಲ. ಹೆಂಗಸರನ್ನ ಮಹಾಲಕ್ಷ್ಮಿ ಜೊತೆ ಹೋಲಿಕೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಹೆಂಗಸರು ಅಳ್ತಾ ಇದ್ರೆ ಮಹಾಲಕ್ಷ್ಮಿ ಹೊರಟೋಗ್ತಾಳೆ. ದರಿದ್ರ ದೇವತೆ ಮನೆಯೊಳಗೆ ಹೆಜ್ಜೆ ಇಡ್ತಾಳೆ. ಹಾಗಾಗಿ ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನು ಯಾವಾಗಲೂ ಸಂತೋಷವಾಗಿ ನೋಡ್ಕೊಳ್ಳಿ. ಪುಟ್ಟ ಮಕ್ಕಳು ಮಲಗಿರುವಾಗ ಅದು ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ತಾಯಿ ಅಥವಾ ಮನೆಯವರು ಮಗುವನ್ನೇ ನೋಡ್ತಾ ಅದಕ್ಕೆ ದೃಷ್ಟಿ ತಾಕಬಾರದು ಅಂತ ಮಲಗಿರೋ ಮಗುಗೆ ದೃಷ್ಟಿ ತೆಗಿತಾರೆ. ಆದ್ರೆ ಯಾವಾಗ್ಲೂ ಕೂಡ ಮಗು ಮಲಗಿರುವಾಗ ದೃಷ್ಟಿ ತೆಗಿಬಾರ್ದು. ಪುಟ್ಟ ಮಕ್ಕಳಿಗೆ ಕರ್ಪೂರದಿಂದ ದೃಷ್ಟಿ ತೆಗೆದರೆ ತುಂಬಾ ಒಳ್ಳೆಯದು. ಹಾಗಾಗಿ ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ ಬೆರೆಸಿರುವಂತ ನೀರಿನ ಮೇಲೆ ಒಂದು ವೀಳ್ಯದೆಲೆ ಇಟ್ಟು ಅದರ ಮೇಲೆ ಕರ್ಪೂರ ಹಚ್ಚಿ ಮಗುವಿಗೆ ದೃಷ್ಟಿ ಆಗಾಗ ತೆಗೀತಾ ಇರಿ. ಕೆಲವರಿಗೆ ಸುಮ್ಮನೆ ಕಾಲು ಅಲ್ಲಾಡಿಸೋದು ಅಭ್ಯಾಸ. ಆ ರೀತಿ ಯಾವಾಗ್ಲೂ ಕಾಲು ಅಲ್ಲಾಡಿಸ್ತಾ ಇದ್ರೆ ಆ ಮನೆಯಲ್ಲಿ ದರಿದ್ರ ದೇವತೆ ಕಾಲಿಡ್ತಾಳೆ. ಹಾಗಾಗಿ ಆ ಅಭ್ಯಾಸ ಇದ್ರೆ ಬಿಟ್ಬಿಡಿ. ಮನೆಯಲ್ಲಿ ಸುಖ ಸಂತೋಷ ಇರಬೇಕು ಅಂದ್ರೆ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪು ಹಾಕಿ ನಿಮ್ಮ ಮನೆ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟುಬಿಡಿ. ಒಂದು ವೇಳೆ ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಪ್ರತಿ ಕೋಣೆಯಲ್ಲಿ, ಬಾತ್ರೂಮ್ ಕೂಡ ಸೇರಿ ಎಲ್ಲಾ ಕಡೆನೂ ಒಂದೊಂದು ಚಿಕ್ಕ ಗಾಜು ಬಟ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ಹಾಕಿ ಇಟ್ಬಿಡಿ. ಇದನ್ನ ಪ್ರತಿ ತಿಂಗಳು ಬರುವಂತ ಅಮಾವಾಸ್ಯೆ ಎಂದು ತೆಗೆದು ನೀರಲ್ಲಿ ಅಥವಾ ಯಾರು ತುಳಿದೇ ಇರುವಂತ ಕಡೆ ಎಸೆದು ಹೊಸದಾಗಿ ಮತ್ತೆ ಕಲ್ಲುಪ್ಪು ತುಂಬಿಟ್ಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷ ಇರಲ್ಲ, ನೆಗೆಟಿವ್ ಎನರ್ಜಿ ಕೂಡ ಹೊರಟೋಗುತ್ತೆ. ಆಗಾಗ ಮನೆಯಲ್ಲಿ ಧೂಪ ಹಾಕ್ತಾ ಇರಿ. ಧೂಪದಲ್ಲಿ ಬೇವಿನ ಎಲೆಗಳನ್ನ ಬಳಸಿ ಮನೆ ಬಾಗಿಲಿಗೆ ಬೇವಿನ ಎಲೆಗಳನ್ನ ಕಟ್ಕೊಳ್ಳಿ. ಇದೆಲ್ಲ ಕೂಡ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಓಡಿಸೋಕೆ ಸಹಾಯ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.